ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ಈರುಳ್ಳಿ ನೆಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ಮನೆ ಹತ್ರ ಇದು ಈರುಳ್ಳಿನ ತೊಗೊಂಡು ಹೊಲದ ಹತ್ರ ಹೋಗ್ತಾಯಿದ್ದೆ. ನಿಮಗೆ ನಾನು ಈರುಳ್ಳಿ ನೆಡೋದಕ್ಕಿಂತ ಮುಂಚೆ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸ್ಬೇಕು ಅಂತ ಸ್ವಲ್ಪ ಮಾಹಿತಿ ನೀಡ್ತೀನಿ. ನೀವು ಈರುಳ್ಳಿ ನೆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಿ ಅಂತ ಅಂದರೆ ಆದಷ್ಟು ಷಷ್ಠಿ ಅಥವಾ ನಾಗರ ಪಂಚಮಿ ಟೈಮ್ಗೆ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ರೇಟ್ ಇರುತ್ತೆ ಮತ್ತು ಅದಕ್ಕೆ ಬೇಡಿಕೆನೂ ಕೂಡ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ನೆಟ್ಟರೆ ನಮಗೆ ಷಷ್ಠಿ ಅಥವಾ ನಾಗರ ಪಂಚಮಿಗೆ ಸಿಗುತ್ತೆ. ಈಗೇನು ನೋಡ್ತಾ ಇದ್ದೀರಿ, ಈ ಭೂಮಿನ ನಾವು 10 ದಿನಗಳ ಹಿಂದೆಯೇ ನೀಟಾಗಿ ಉಳುಮೆ ಮಾಡಿ ಯಾವುದೇ ರೀತಿ ಕಳೆಗಳಿಲ್ಲದೆ ಇರೋ ರೀತಿ ನೋಡ್ಕೊಂಡಿದ್ದೀವಿ. ಇವತ್ತು ನಾವು ಈರುಳ್ಳಿ ನೆಡ್ತಾ ಇದ್ದೀವಿ ಅಂತ ಅಂದರೆ ಹಿಂದಿನ ದಿನ ಏನು ಮಾಡಬೇಕು ಅಂತ ಅಂದರೆ ನೀಟಾಗಿ ಮತ್ತೆ ಉಳುಮೆ ಮಾಡಿ ಪಟ ಕಟ್ಕೋಬೇಕು. ಪಟ ಕಟ್ಟೋ ಉದ್ದೇಶ ಏನಕ್ಕೆ ಅಂತ ಅಂದರೆ ಮಳೆ ಹುಯ್ಲಿ ಅಥವಾ ನಾವು ನೀರು ಹಾಯಿಸ್ಲಿ, ಸರಾಗವಾಗಿ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗಬೇಕು. ಎಲ್ಲೂ ಕೂಡ ನೀರು ನಿಲ್ಲಬಾರ್ದು. ಈ ನೀರು ನಿಂತರೆ ಏನಾಗುತ್ತೆ ಅಂತ ಅಂದರೆ ಈರುಳ್ಳಿ ಕೊಳೆಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ರೀತಿ ಈರುಳ್ಳಿ ಕೊಳೆಯದೇ ಇರೋ ರೀತಿ ಒಂದು ಲೆವೆಲ್ಗೆ ಪಟನ ನಾವು ರೆಡಿ ಮಾಡ್ಕೋಬೇಕು. ನೀವು ಈರುಳ್ಳಿ ನೆಡೋದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತ ಅಂದರೆ ಪಟಗಳಿಗೆ ಮೊದಲೇ 10-26 ಅಥವಾ 20-20 ಗೊಬ್ಬರನ ಅದ್ರ ಜೊತೆನೇ ಎರಚಿ ನೀಟಾಗಿ ಇದು ಮಾಡ್ಕೋಬೇಕು. ನೀವು ಈರುಳ್ಳಿ ಸೆಲೆಕ್ಷನ್ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬ ಸಣ್ಣ ಇರೋವಂಥ ಈರುಳ್ಳಿನ ಸೆಲೆಕ್ಷನ್ ಮಾಡ್ಕೊಂಡ್ರೆ ಭೂಮಿಗೆ ಒದಗಿ ಬರುತ್ತೆ. ಈಗ ನಮಗೆ ಒಂದು ಮೂಟೆ ಈರುಳ್ಳಿ ಶಾರ್ಟೇಜ್ ಆಗಿದೆ, ಮತ್ತೆ ತಂದದನ್ನು ನೆಡಬೇಕು. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.